ಬೆಂಗಳೂರಿನ ಕೋಗಿಲು ಜಾಗ ಏನಿತ್ತು ಅದು ಕಾರ್ಪೊರೇಷನಿಂದ ಕಸ ವಿಲೇವಾರಿಗೆ ಇಟ್ಟಂಥ ಜಾಗ. ಅದು ಆದೇಶ ಆಗಿರೋದು ಕಸ ವಿಲೇವಾರಿಗೆ. ಆ ಜಾಗದಲ್ಲಿ ಬಾಂಗ್ಲಾದೇಶದವರೆಲ್ಲ ಬಂದು ಶೆಡ್ಗಳು ಹಾಕೊಂಡಿದ್ರು. BJP ಇದನ್ನು ಹೋರಾಟವನ್ನು ತೆಗೆದುಕೊಂಡು ಒಂದು ತಾರ್ಕಿಕ ಅಂತ್ಯಕ್ಕೆ ಮುಗಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಯಾರಿಗೂ ಕೂಡ ಕೊಡಬಾರ್ದು. ಅದು ಸುಮಾರು 250 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಜಮೀನು. ಅದು ಕಾರ್ಪೊರೇಷನ್ನ ಕಸ ವಿಲೇವಾರಿಗೆ ಇರಬೇಕು ಅಂತ ನಾವು ಹೋರಾಟವನ್ನು ಮಾಡಿದ್ದೀವಿ. ಸರ್ಕಾರನೂ ಕೂಡ ಆತುರಾತುವಾಗಿ ಯಾರೋ ಅವರ ಕೇಂದ್ರದ ನಾಯಕರು ವೇಣುಗೋಪಾಲ್ ಹೇಳಿದ್ರು ಅಂತೇಳಿ, ಆ ಕೇರಳದ CM ಏನೋ ಬೊಗಳೆ ಬಿಟ್ಟರು ಅಂತೇಳಿ ಅವರು ತಯಾರು ಮಾಡಿಬಿಟ್ಟಿದ್ರು ಎಲ್ಲ ಬಾಂಗ್ಲಾದೇಶದವ್ರು ಕೊಡೋಕ್ಕೆ. ನಮ್ಮ ಹೋರಾಟದ ಫಲ ತಪ್ಪೋಯ್ತು. ಆದರೆ ಈಗ ನನಗೆ ಬಂದಿರುವಂಥ ಸುದ್ದಿ ಸುಮಾರು 40 ಜನಕ್ಕೆ ಅಲ್ಲಿ ಹಕ್ಕುಪತ್ರವನ್ನು ಕೊಡ್ತೀನಿ ಅಂತ ಮಾತುಗಳು ಬರ್ತಾ ಇದೆ. ನಾನು ಪ್ರಶ್ನೆ ಕೇಳೋದು, ಈಗ ಅಲರ್ಟ್ ಆಗಿರೋದು ಅದು ಕಸ ವಿಲೇವಾರಿಗೆ, ಅಲ್ಲಿ ಸೈಟ್ ಹೆಂಗೆ ಕೊಡೋಕ್ಕೆ ನಿಮ್ಮ ಪ್ರಾವಿಷನ್ ಇದೆ? ನೀವು ಬಾಂಗ್ಲಾದೇಶದವ್ರಿಗೆ ಕೊಡೋದಾದರೆ ಇದು ಮತ್ತೊಂದು ಹೋರಾಟ ಆಗ್ತದೆ. ನಿನ್ನೆ ನಮ್ಮ DG ಸಲೀಂ ಅವರು ಪತ್ರಿಕೆಯಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸುಮಾರು 250ಕ್ಕೂ ಹೆಚ್ಚು ಬಾಂಗ್ಲಾದೇಶಿಯವ್ರನ್ನ ಗಡೀಪಾರು ಮಾಡ್ತಾ ಇದ್ದೀನಿ ಅಂತ. ಅಂದರೆ ಕೋಗಿಲು ಇದ್ದವ್ರನ್ನೇನ ಗಡೀಪಾರು? ಅಂದರೆ ನಾವು ಹೇಳಿದ್ದು ಸತ್ಯ ಆಯಿತು. ಅವಾಗೆಲ್ಲ ಕಾಂಗ್ರೆಸ್ ಅವರು ಹೇಳಿದ್ರು ಯಾರು ಒಬ್ಬರು ಇಲ್ಲ ಅಂತ ಹೇಳಿದ್ರು. ಈಗ ಗಡೀಪಾರು ಯಾಕೆ ಆಗ್ತಾ ಇದ್ದಾರೆ 250 ಜನ? ಅಂದರೆ ನಾವು ಹೇಳಿದ್ದು ಸತ್ಯ ಆಗಿದೆ. ಕೋಗಿಲು ಅಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಕಸ ವಿಲೇವಾರಿ ಬಿಟ್ಟು ಯಾವುದೇ ಕಾರಣಕ್ಕೂ ಉಪಯೋಗ ಮಾಡಬಾರ್ದು. ಯಾರಿಗೂ ಅಲ್ಲಿ ಸೈಟ್ಗಳನ್ನು ಕೊಡಬಾರ್ದು. ಕೊಟ್ಟರೆ ನೀವು ಅಪಾದಿತರಾಗ್ತೀರಾ.